ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಮೊದಲಿಗೆ ಕಾನ್ಸ್ಟೇಬಲ್ ಮುನ್ಸ್ವಾಮಿ ಸರ್, ಇವನನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಸರ್. ನಾನೊಂದ್ಸರಿ ಮಿನಿಸ್ಟ್ರು ಪ್ರೋಗ್ರಾಮ್ಗೆ ಸೆಕ್ಯೂರಿಟಿ ಆಗಿ ಹೋಗಿದ್ದೆ. ಏನೋ ಟೀ ಕುಡಿಯೋಣ ಅಂತ ಅರ್ಧ ಗಂಟೆ ಹೊರಗಡೆ ಹೋಗಿದ್ದಕ್ಕೆ ಎಷ್ಟೆಲ್ಲ ರಾಧ ಅಂತ ಮಾಡ್ಬಿಟ್ಟ ಗೊತ್ತಾ. ಮಿನಿಸ್ಟ್ರು ರಾಮ ಅಂತೆ, ಇವನು ಅವ್ರ ಬಂಟ ಹನುಮ ಅಂತೆ, ಆಡ್ತಿದ್ದ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್, ಹೌದೇನ್ರಿ, ಮಿನಿಸ್ಟ್ರು ರಾಮ ಆಗಿ ಇವನು ಹನುಮಂತ ಅಂತ, ಅದಕ್ಕೆನ ಇವಾಗ ರಾಮಾಂಜನೇಯ ಯುದ್ಧ ಆಗ್ತಿರೋದು. ಹನುಮಂತ ಆಗಿದ್ರೆ ಲಂಕೆಗೆ ತಾನೇ ಬೆಂಕಿ ಇಡಬೇಕಾಗಿದ್ದು, ಇವನು ಮಿನಿಸ್ಟ್ರು ಮನೆ ಮರ್ಯಾದೆಗೆ ಬೆಂಕಿ ಇಟ್ಟಿದ್ದಾನೆ ಅಂತ ಹೇಳ್ತಾರೆ. ಸುಬ್ಬು ಇನ್ಸ್ಪೆಕ್ಟರ್ನೇ ನೋಡ್ತಿರ್ತಾರೆ. ಆಗ ಇನ್ಸ್ಪೆಕ್ಟ್ರು, ಏನೋ ಆ ರೀತಿ ನೋಡ್ತಿದ್ಯಾ, ಮಾತಾಡಲಿ, ಇಷ್ಟೆಲ್ಲ ಮಾತಾಡ್ತಿದ್ದೀವಲ್ಲ ಅಂತ ಹೇಳ್ತಾರೆ. ಆಗ ಮುನ್ಸ್ವಾಮಿ, ಅವನು ಯಾಕೆ ಸರ್ ಮಾತಾಡ್ತಾನೆ, ಮಾತಾಡಿ ಮಾತಾಡಿ ಮರಳು ಮಾಡಿ ಮಿನಿಸ್ಟ್ರು ಮಗಳನ್ನೇ ಆರಿಸ್ಕೊಂಡು ಬಂದಿದ್ದಾನಲ್ವಾ, ಇವಾಗ ಮಾತಾಡೋಕ್ಕೆ ಏನು ತಾನೇ ಇದೆ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟ್ರು, ನೀವು ಹೇಳ್ತಿರೋದು ಸರಿಯಾಗೇ ಇದೆ, ಯಾಕೋ ಸುಮ್ಮನಿದ್ಯಾ, ನಾವು ಇಷ್ಟೆಲ್ಲ ಉಗಿತಿದ್ದೀವಿ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ. ಅವತ್ತು ಪ್ರಮೋಷನ್ಗೆ ಅಂತ ಹೇಳಿ ನಾನು ಮಿನಿಸ್ಟ್ರು ಮನೆಗೆ ಬಂದರೆ ಎಷ್ಟೆಲ್ಲ ಮಾತಾಡಿದೆ, ಇವಾಗ ಯಾಕೋ ಸುಮ್ಮನಿದ್ಯಾ, ಮಾತಾಡಲಿ ಅಂತ ಕೇಳ್ತಾರೆ. ಆಗ ಮುನ್ಸ್ವಾಮಿ, ಸರ್ ಹಿಂಗೆಲ್ಲ ಹೇಳಿದ್ರೆ ಎಲ್ಲಿ ಮಾತಾಡ್ತಾನೆ, ಬಟ್ಟೆ ಬಿಚ್ಚಿ 4 ಬಾರಿಸಿದ್ರೆ ಮಾತಾಡ್ತಾನೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟ್ರು, ಮುನ್ಸ್ವಾಮಿ ನೀವು ಸರಿಯಾಗಿ ಹೇಳ್ತಿದ್ದೀರಾ, ಕರ್ಕೊಂಬನ್ರಿ ಅವನ ಆಚೆ ಅಂತ ಹೇಳ್ತಾರೆ. ಮತ್ತೆ ಮುನ್ಸ್ವಾಮಿ ಹೋಗಿ ಸೆಲ್ನ ಓಪನ್ ಮಾಡಿ ಸುಬ್ಬುನ ಕರ್ಕೊಂಡು ಬಂದು ಇನ್ಸ್ಪೆಕ್ಟ್ರ್ ಮುಂದೆ ನಿಲ್ಲಿಸ್ತಾರೆ. ಆಗ ಇನ್ಸ್ಪೆಕ್ಟ್ರು, ಯಾಕೋ ಏನು ಮಾತಾಡ್ತಿಲ್ಲ, ಸುಮ್ಮನೆ ನಿಂತಿದ್ಯಲ್ಲ, ನೀನು ಈ ರೀತಿ ಸುಮ್ಮನೆ ಇದ್ಬಿಟ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ, ಇರೋ ಬರೋ ಕೇಸ್ ಎಲ್ಲ ನಿನ್ನ ಮೇಲೆ ಜಡ್ದು ಸಾಯೋವರೆಗೂ ಸ್ಟೇಷನಲ್ಲೇ ಕೊಳಿಬೇಕು, ಆ ರೀತಿ ಮಾಡ್ತೀನಿ. ನಿನಗೆ ಎಷ್ಟು ಧೈರ್ಯ ಇದ್ದರೆ ಮಿನಿಸ್ಟ್ರು ಮಗಳನ್ನೇ ಕಿಡ್ನಾಪ್ ಮಾಡ್ಕೊಂಡು ಆರಿಸ್ಕೊಂಡು ಹೋಗ್ತೀಯಾ. ರೀ ಮುನ್ಸ್ವಾಮಿ, ಕೊಡ್ರಿ ಇಲ್ಲಿ ಲಾಠಿ ಅಂತ ಹೇಳಿ ಸುಬ್ಬುಗೆ ಹೊಡೆಯೋಕ್ಕೆ ಅಂತ ಲಾಟಿನ ಬೀಸಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಬಂದು ಲಾಟಿನ ಇಟ್ಕೊತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಮತ್ತೆ ಇಲ್ಲಿ ವಿಜಯ್ ಅವರು ರೌಡಿಗಳನ್ನ ಒಂದು ಜಾಗದಲ್ಲಿ ಭೇಟಿ ಮಾಡಿ ಅವರೆಲ್ಲರೂ ಕಪಾಳಕ್ಕೆ ಹೊಡಿತಾರೆ. ನಾನು ನಿಮಗೆ ಹೇಳಿದೆ ಅವನನ್ನ ಹುಷಾರಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅವನು ತಪ್ಪಿಸ್ಕೊಬಾರ್ದು ಅಂತ. ಆದರೆ ನೀವುಗಳು ನನ್ನ ಮಾತನ್ನೇ ಕೇಳಿಲ್ಲ. ಆಫ್ಟರ್ ಆಲ್ ಒಬ್ಬನ ನಿಮ್ಮ ಕೇಳಿ ನೋಡ್ಕೊಳಕ್ಕಾಗಿಲ್ಲ ಅಲ್ವಾ. ಮನೆಯಲ್ಲಿ ಎಷ್ಟೆಲ್ಲ ರಾಧ ಅಂತ ಆಗಿದೆ ಗೊತ್ತಾ. ಅವನನ್ನು ದಾಳವಾಗಿ ಬಳಸ್ಕೊಂಡು ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ವೀರು ಗೊತ್ತಾದರೆ ನನ್ನ ಕತೆ ಏನಾಗುತ್ತೆ ಅಂತ ಗೊತ್ತಿದೆಯಾ ನಿಮಗೆ, ಸರ್ವನಾಶ ಆಗೋಗುತ್ತೆ. ನೀವುಗಳು ಮಾಡಿರೋ ತಪ್ಪಿಂದ ಮನೆಯವ್ರ ಮುಂದೆ ನಿಂತ್ಕೊಂಡು ನಡ್ಗೋವಂಥ ಪರಿಸ್ಥಿತಿ ಬಂದಿದೆ. ಇವಾಗ ಪ್ರತಿಯೊಂದು ಸಿಚುವೇಶನ್ ಕೂಡ ನನ್ನ ಕುತ್ತಿಗೆವರೆಗೂ ಬಂದು ನಿಂತಿದೆ. ಇಷ್ಟೆಲ್ಲ ತೊಂದರೆ ಆದಮೇಲೆ ನಿಮ್ಮನ್ನಂತೂ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ವಿಜಯ್ ಅವರು ರೌಡಿಗಳಿಗೆ ಗನ್ನ ತೋರಿಸ್ತಾರೆ. ಆಗ ರೌಡಿಗಳಿಗೆ ಗಾಬರಿ ಆಗುತ್ತೆ. ಅದರಲ್ಲಿ ಒಬ್ಬ ಮೇಡಮ್, ದಯವಿಟ್ಟು ನಮ್ಮಿಂದ ತಪ್ಪಾಗಿದೆ ಅಂತ ಗೊತ್ತಿದೆ, ನೀವು ನಮಗೇನು ತೊಂದರೆ ಕೊಡೋಕೆ ಹೋಗಬೇಡಿ, ನಮ್ಮ ಹುಡುಗರು ಅವನ ಹಿಂದೆನೇ ಇದ್ದಾರೆ, ಖಂಡಿತ ಅವನನ್ನು ಹುಡ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವಿಜಯ್ ಅವರು ರೌಡಿ ಕಾಲ್ಗೆ ಶೂಟ್ ಮಾಡ್ತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ವಿಜಯ ಹುಡುಕೊಂಬರ್ತಾರೆ, ಅಲ್ಲ ಅವರು ಹುಡುಕ್ಲೇಬೇಕು, ಅವನನ್ನು ಕರ್ಕೊಂಡು ಬರಲೇಬೇಕು. ಯಾಕೆ ಅಂತಂದರೆ ಅವನೇನಾದ್ರು ಸಿಗದೆ ಹೋದರೆ ಇಷ್ಟು ವರ್ಷಗಳ ಕಾಲ ನಾನು ಕಷ್ಟಪಟ್ಟು ಕಟ್ಟಿರೋ ನಂಬಿಕೆ ಅನ್ನೋ ಸಾಮ್ರಾಜ್ಯ ಸಿಡಿದೋಗುತ್ತೆ, ಅದಕ್ಕೂ ಮುಂಚೆ ನಿಮ್ಮೆಲ್ಲರೂ ತಲೆ ಸಿಡಿದೋಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇನ್ನೊಂದು ಕಾರ್ ಬರುತ್ತೆ. ಅದರಲ್ಲಿ ರೌಡಿಗಳು ಪೃಥ್ವಿರಾಜ್ ಅವ್ರನ್ನ ಹೇಳ್ಕೊಂಬಂದಿರ್ತಾರೆ. ಆಗ ವಿಜಯ್ ಅವರು ಕೋಪದಲ್ಲಿ ಪೃಥ್ವಿರಾಜ್ ಅವ್ರ ಕಪಾಳಕ್ಕೆ ಹೊಡೆದು ಅವ್ರನ್ನೇ ನೋಡ್ತಿರ್ತಾರೆ. ಮತ್ತೆ ಇಲ್ಲಿ ಶ್ರಾವಣಿ ಜೊತೆ ಪದ್ದು ಕೂಡ ಸ್ಟೇಷನ್ಗೆ ಬಂದಿರ್ತಾರೆ. ಆಗ ಶ್ರಾವಣಿ ಕೋಪದಲ್ಲಿ ಇನ್ಸ್ಪೆಕ್ಟರ್ ಕೈಯಲ್ಲಿರೋ ಲಾಟಿನ ಕಿತ್ತು ಬಿಸಾಕ್ತಾರೆ. ಆಗ ಇನ್ಸ್ಪೆಕ್ಟರ್, ಮೇಡಮ್, ಡ್ಯೂಟಿಲಿರೋ ಪೊಲೀಸ್ ಆಫೀಸರ್ ಜೊತೆ ಈ ರೀತಿ ನಡ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ನಿಮಗೆ ಅಂತ ಕೇಳ್ತಾರೆ. ಆಗ ಶ್ರಾವಣಿಯವರು, ಹೌದಾ, ನೀವು ಡ್ಯೂಟಿ ಮಾಡ್ತಿರೋ ಪೊಲೀಸ್ ಆಫೀಸರಾ, ಅಷ್ಟಕ್ಕೂ ಕಾನೂನು ಹೇಳಿರೋ ಕೆಲಸ ಮಾಡ್ತಿದ್ದೀರೋ, ಇಲ್ಲ ಅಂತಂದರೆ ಇನ್ನೊಬ್ರು ಕೈ ಕೆಳಗಡೆ ಇದ್ದು ಅವ್ರು ಹೇಳ್ತಿರೋ ಅಂತ ಕೆಲಸ ಮಾಡ್ತಿದ್ದೀರೋ ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್, ಮೇಡಮ್ ನೀವೇನು ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ನಾನು ಹೇಳ್ತಿಲ್ಲ, ಕೇಳ್ತಿದ್ದೀನಿ, ಇವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀರಾ ಅಲ್ವಾ, ನಿಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಇದೆಯಾ ಅಂತ ಕೇಳ್ತಾರೆ. ಇನ್ಸ್ಪೆಕ್ಟರ್ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ಶ್ರಾವಣಿ, ಹಾಗಾದರೆ ನೀವಿವಾಗ ಮಾಡ್ತಿರೋದು ಕಾನೂನು ಪ್ರಕಾರ ಸರಿಯಾಗಿದೆಯಾ, ಇವರು ಏನು ಅಪರಾಧ ಮಾಡಿದ್ದಾರೆ ಅಂತ ನೀವು ಇವ್ರನ್ನ ಅರೆಸ್ಟ್ ಮಾಡಿದ್ದೀರಾ, ಸರಿ, ನೀವು ಅರೆಸ್ಟ್ ಮಾಡಿರೋದು ಸರಿ ಅಂತಲೇ ಅಂದ್ಕೊಂಡ್ರು ಕೂಡ ಕಂಪ್ಲೇಂಟ್ ಕೊಟ್ಟಿರೋದಾದರೂ ಯಾರು, ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ವೇಳೆ ಕಂಪ್ಲೇಂಟ್ ಕೊಟ್ಟಿರೋದೇ ನಿಜ ಆಗಿದ್ದರೆ ಕಂಪ್ಲೇಂಟ್ ಕಾಪಿ ಎಲ್ಲಿದೆ, ಅಷ್ಟಕ್ಕೂ ಅರೆಸ್ಟ್ ಆಗೋವಂಥ ಅಪರಾಧನ ಇವರು ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟ್ರು ಮುನ್ಸ್ವಾಮಿ ಅವ್ರ ಮುಖನ ನೋಡ್ತಾರೆ. ಮುನ್ಸ್ವಾಮಿ ಕಂಪ್ಲೇಂಟ್ ಕಾಪಿ ಇಲ್ಲ ಅಂತ ತಲೆ ಆಡಿಸ್ತಾರೆ. ಆಗ ಇನ್ಸ್ಪೆಕ್ಟ್ರು ಗಾಬರಿಯಿಂದ, ಬನ್ನಿ ಮೇಡಮ್ ಕೂತ್ಕೊಂಡೇ ಮಾತಾಡೋಣ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ನೋಡಿ, ನಾವಿಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಬಂದಿಲ್ಲ,
ಅಷ್ಟಕ್ಕೂ ಕೂತ್ಕೊಂಡು ಮಾತಾಡೋದಕ್ಕೆ ಇದು ನಮ್ಮ ಮಾವನ ಮನೆ ಕೂಡ ಅಲ್ಲ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಮೇಡಮ್, ಸುಮ್ಮನೆ ಯಾಕೆ ಕೋಪ ಮಾಡ್ಕೊತಿದ್ದೀರಾ, ನಾವು ಇವನನ್ನ ಸುಮ್ಮನೆ ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಹಲೋ ಇನ್ಸ್ಪೆಕ್ಟರ್, ಇವನು ಅಲ್ಲ ಇವರು, ಅಷ್ಟಕ್ಕೂ ನೀವು ಇವ್ರ ಮೇಲೆ ಆರೋಪ ಹೊರಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರೋ ಹೊರತು ಅಪರಾಧಿ ಅಂತ ಇನ್ನೂ ಸಾಬೀತಾಗಿಲ್ಲ. ಒಬ್ಬ ಮನುಷ್ಯಂಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನ ಮೊದಲು ನೀವು ತಿಳ್ಕೊಂಡ್ರೆ ಒಳ್ಳೆಯದು. ಗೌರವನ ಕೇಳಿ ಪಡ್ಕೊಳ್ಳೋದಕ್ಕೆ ಮತ್ತು ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡೋದಕ್ಕೆ ನಮಗೂ ಕೂಡ ರೈಟ್ಸ್ ಇದೆ ಅಲ್ವಾ? ಹ್ಯೂಮನ್ ರೈಟ್ಸ್ ಬಗ್ಗೆ ನೀವು ಕೇಳಿದ್ದೀರಾ, ಅಷ್ಟಕ್ಕೂ ಇವ್ರನ್ನ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀರಾ, ಮೊದಲು ಅದನ್ನು ಹೇಳಿ ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟ್ರು, ಮೇಡಮ್, ಇವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ, ಅದು ರೈಟಿಂಗಲ್ಲಿ ಬಂದಿಲ್ಲ, ವರ್ಬಲಲ್ಲಿ ಬಂದಿದೆ. ಕೆಲವೊಂದು ಸರಿ ಫೋನಲ್ಲೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಅರೆಸ್ಟ್ ಮಾಡೋ ಅಂಥ ರೈಟ್ಸು ನಮಗೂ ಕೂಡ ಇದೆ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಹೌದಾ, ಸರಿಯಾಗಾದರೆ ಯಾವ್ಯಾವ ಅಪರಾಧಗಳಿಗೆ ಈ ರೀತಿ ರೈಟ್ಸ್ ಇರುತ್ತೆ ಅಂತ ಒಂದ್ಸರಿ ಬಿಡಿಸಿ ಹೇಳ್ತೀರಾ? ಅಷ್ಟಕ್ಕೂ ಇವರು ಅಂಥ ಅಪರಾಧ ಏನು ಮಾಡಿದ್ದಾರೆ? ಎಲ್ಲಾದರೂ ಹಲ್ಲೆ ಮಾಡಿದಾರಾ ಅಥವಾ ಜಗಳ ಮಾಡಿದಾರಾ? ಇಲ್ಲ ಅಂತಂದರೆ ಯಾರನ್ನಾದರೂ ಕೊಲೆ ಮಾಡೋವಂಥ ಪ್ರಯತ್ನ ಮಾಡಿದಾರಾ? ಅದನ್ನಾದರೂ ಹೇಳಿ ಇನ್ಸ್ಪೆಕ್ಟರ್ ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್, ಮೇಡಮ್, ಇವರು ನಿಮ್ಮನ್ನ ಮಿನಿಸ್ಟ್ರ್ ಮಗಳನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಆಗಿದೆ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ವಾಟ್, ನೀವು ಏನು ಮಾತಾಡ್ತಿದ್ದೀರಾ ಅಂತ ಸ್ವಲ್ಪ ತಿಳ್ಕೊಂಡು ಮಾತಾಡಿ. ನಾನೇ ಕಿಡ್ನ್ಯಾಪ್ ಆಗಿದ್ದೀನಿ ಅಂತ ಕಂಪ್ಲೇಂಟ್ ಇದ್ದರೆ ನಿಮ್ಮ ಮುಂದೆ ನಿಂತಿರೋದು ಯಾರು ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟ್ರು, ನೀವೇ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ನಿಮ್ಮ ಮುಂದೆ ನಿಂತಿರೋದು ನಾನೇ ಆದರೆ ಕಿಡ್ನ್ಯಾಪ್ ಆಗಿರೋದು ಯಾರು ಅಂತ ಕೇಳ್ತಾರೆ. ಇನ್ಸ್ಪೆಕ್ಟರ್ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ಶ್ರಾವಣಿ, ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ಜೋಕ್ ಅಂತ ಅನಿಸ್ತಿಲ್ವಾ ಅಂತ ಕೇಳ್ತಾರೆ. ಆಗ ಮುನ್ಸ್ವಾಮಿ, ಹೌದು ಮೇಡಮ್, ಜೋಕ್ ಅಂತಾನೆ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಆದರೆ ನನಗಿದೆಲ್ಲ ನೋಡ್ತಿದ್ರೆ ಜೋಕ್ ಅಂತ ಅನ್ನಿಸ್ತಿಲ್ಲ. ನೀವು ಮಾಡಿರೋ ತಪ್ಪಿಗೆ ನೀವು ನಿಮ್ಮ ಯೂನಿಫಾರ್ಮ್ನ ಕೂಡ ಕಳ್ಕೊಬೋದು, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟ್ರು, ನೋಡಿ ಮೇಡಮ್, ನೀವು ದಯವಿಟ್ಟು ಈ ರೀತಿ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ, ನಮಗೆ ಮೇಲಿಂದ ಆರ್ಡರ್ಸ್ ಬಂದಿತ್ತು. ಅದು ಅಲ್ಲದೆ ಇದನ್ನೆಲ್ಲ ನೀವು ಕೇಳಿದ್ರೆ ನಿಮಗೆ ಉತ್ತರ ಕೊಡಬೇಕು ಅಂತಲೂ ಏನಿಲ್ಲ ಮೇಡಮ್. ನಾವೇನೇ ಉತ್ತರ ಕೊಡೋದಿದ್ರು ಕೂಡ ಸರ್ಕಾರಕ್ಕೆ ಕೊಡ್ತೀವಿ. ನಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ನೀವೇನು MLAನ ಇಲ್ಲ ಅಂತಂದರೆ MP ನ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ನಡೀತಿರೋ ಅನ್ಯಾಯನ ಪ್ರಶ್ನೆ ಮಾಡೋದಕ್ಕೆ MP ನೋ ಅಥವಾ MLAನೋ ಆಗಬೇಕಾಗಿಲ್ಲ. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆ ಹಕ್ಕಿದೆ. ಮತ್ತು ಪ್ರಶ್ನೆ ಮಾಡೋದಕ್ಕೆ ನೀವು ಹೇಳ್ತಿರೋ ಹಾಗೆ ಪವರ್ ಕೂಡ ಬೇಕಾಗಿಲ್ಲ ಇನ್ಸ್ಪೆಕ್ಟರ್. ಹಾಗೆ ನೋಡೋಕೆ ಹೋದರೆ ಇವ್ರ ಪರ ಕಾಳಜಿ ವಹಿಸೋದಕ್ಕೆ ಮತ್ತು ಇವ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ನನಗಿಂತ ಜಾಸ್ತಿ ರೈಟ್ಸ್ ಯಾರಿಗೂ ಇಲ್ಲ ಅಂತ ಅನಿಸುತ್ತೆ. ಗಂಡನ ಪರವಾಗಿ ಹೋರಾಡೋದಕ್ಕೆ ಮತ್ತು ಗಂಡನ ಪರವಾಗಿ ಮಾತಾಡೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಅನಿಸುತ್ತೆ ಅಲ್ವಾ ಇನ್ಸ್ಪೆಕ್ಟರ್ ಅಂತ ಹೇಳಿ ಶ್ರಾವಣಿ ತನ್ನ ಕೊರಳಲ್ಲಿರೋ ತಾಳಿನ ತೋರಿಸ್ತಾರೆ. ಅದನ್ನು ನೋಡಿ ಇನ್ಸ್ಪೆಕ್ಟರ್ಗೆ ಗಾಬರಿ ಆಗುತ್ತೆ. ಆಗ ಶ್ರಾವಣಿ, ಒಂದು ಹೆಣ್ಣು ತನ್ನ ಗಂಡನ್ನು ಉಳಿಸ್ಕೊಳ್ಳೇಬೇಕು ಅಂತ ಗಟ್ಟಿ ಮನ್ಸು ಮಾಡಿದ್ರೆ ಆ ಯಮನ್ಗೂ ಕೂಡ ಅಂಜೋದಿಲ್ಲ. ಯಮನ್ ಜೊತೆ ಹೋರಾಡಿ ಆದರೂ ಸರಿ ತನ್ನ ಗಂಡನ್ನು ಉಳಿಸ್ಕೊತಾಳೆ. ನಾನು ಅಷ್ಟೇ, ನನ್ನ ಗಂಡನ್ನು ಕರ್ಕೊಂಡು ಹೋಗಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇನ್ಸ್ಪೆಕ್ಟ್ರು ಮತ್ತು ಮುನ್ಸ್ವಾಮಿ ಇಬ್ಬರು ಕೂಡ ಒಬ್ರು ಮುಖ ಒಬ್ರು ನೋಡಿಕೊಂಡು ಸುಮ್ಮನೆ ನಿಂತಿರ್ತಾರೆ. ಆಗ ಶ್ರಾವಣಿ, ಹೇಳಿ ಇನ್ಸ್ಪೆಕ್ಟರ್, ಮಾತಾಡಿ, ಯಾಕೆ ಮಾತಾಡೋಕ್ಕೆ ಮಾತೇ ಬರ್ತಿಲ್ವಾ ನಿಮಗೆ ಅಂತ ಕೇಳ್ತಾರೆ. ಆಗಲೂ ಕೂಡ ಇನ್ಸ್ಪೆಕ್ಟರ್ ಏನು ಮಾತಾಡದೆ ಸುಮ್ಮನಿರ್ತಾರೆ. ಆಗ ಶ್ರಾವಣಿ, ನೋಡಿ ಇನ್ಸ್ಪೆಕ್ಟರ್, ರಿಟರ್ನ್ ಕಂಪ್ಲೇಂಟು ಇಲ್ಲದೆ ಯಾವುದೇ ರೀತಿಯ ಆಧಾರ ಇಲ್ಲದೆ ಕೂಡ ನೀವು ನನ್ನ ಗಂಡನ್ನ ಸ್ಟೇಷನ್ವರೆಗೂ ಕರ್ಕೊಂಡು ಬಂದಿದ್ದೀರಾ. ಅದು ಅಲ್ಲದೆ ವಾರೆಂಟೇ ಇಲ್ಲದೆ ಇವ್ರನ್ನ ಅರೆಸ್ಟ್ ಮಾಡಿರೋದ್ರ ಜೊತೆಗೆ ನ್ಯಾಯ ನೀತಿ ಬಗ್ಗೆ ಮಾತಾಡ್ತಾ ಕಾನೂನನ್ನು ಕಾಪಾಡೋದ್ರ ಬಗ್ಗೆನೇ ನನ್ನ ಹತ್ರನೇ ಮಾತಾಡ್ತಿದ್ದೀರಲ್ಲ ನೀವು. ಹೇಳಿ ಇನ್ಸ್ಪೆಕ್ಟರ್, ಇವ್ರನ್ನ ಅರೆಸ್ಟ್ ಮಾಡೋ ಅಂತ ನಿಮಗೆ ಹೇಳಿದ್ದು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಅದೇ ಸಮಯಕ್ಕೆ ಇನ್ಸ್ಪೆಕ್ಟರ್ಗೆ ಒಂದು ಫೋನ್ ಬರುತ್ತೆ. ಅವರು ಫೋನ್ನ ರಿಸೀವ್ ಮಾಡ್ತಾರೆ. ಸರ್, ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಸೂರಿ, ನೋಡಿ, ಯಾವುದೇ ಕಾರಣಕ್ಕೂ ಅವನನ್ನು ಸುಮ್ಮನೆ ಬಿಡಬೇಡಿ, ಅವನು ನಂಬಿಕೆ ದ್ರೋಹ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಲೇಬೇಕು, ನಮ್ಮ ಅಣ್ಣನಿಗೆ ಮೋಸ ಮಾಡಿದ್ದಾನೆ, ಅವನು ನರಕ ಅನುಭವಿಸ್ಲೇಬೇಕು, ಅವನ್ನ ಸುಮ್ಮನೆ ಬಿಡಬೇಡಿ ಅಂತ ಹೇಳ್ತಾರೆ. ಆಗ ವೀರು ಫೋನ್ ಕೊಡು ಅಂತ ಸನ್ನೆ ಮಾಡ್ತಾರೆ. 1 ನಿಮಿಷ ಮಿನಿಸ್ಟ್ರು ಮಾತಾಡ್ತಾರಂತೆ ಅಂತ ಹೇಳಿ ಸೂರಿ ವೀರು ಕೈಗೆ ಫೋನ್ ಕೊಡ್ತಾರೆ. ನನ್ನ ವೃತ್ತಿ ಜೀವನದಲ್ಲಿ ಇವತ್ತಿನ ತನಕ ಪರ್ಸ್ನಲ್ ವಿಷಯಕ್ಕೆ ಯಾರಿಗಾದರೂ ಫೋನ್ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳಿದವನೇ ಅಲ್ಲ. ಆದರೆ ನನಗೆ ನಂಬಿಕೆ ದ್ರೋಹ ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು ಅಂತ ನನ್ನ ಮನಸಾಕ್ಷಿ ಹೇಳ್ತಾ ಇದೆ. ಅದಕ್ಕೆ ಫೋನ್ ಮಾಡಿದೆ, ಅವನಿಗೆ ಶಿಕ್ಷೆ ಆಗಲೇಬೇಕು, ನನಗೆ ಮೋಸ ಮಾಡಿದ್ದಾನೆ. ಎದುರು ನಿಂತು ಚೂರಿ ಆಗ್ತವನಿಗೆ ಕ್ಷಮೆ ಸಿಗಬಹುದು, ಆದರೆ ಬೆನ್ನಿಗೆ ಚೂರಿ ಆಗ್ತವನಿಗೆ ಯಾವತ್ತೂ ಕ್ಷಮೆನೇ ಇಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಇನ್ಸ್ಪೆಕ್ಟರ್ ಕೈಯಿಂದ ಫೋನ್ನ ಕಿತ್ಕೋತಾರೆ. ಅಲ್ಲೋ ಅಪ್ಪ, ನನಗೆ ಅನುಮಾನ ಇತ್ತು, ಈಗ ನನ್ನ ಅನುಮಾನ ನಿಜ ಆಯಿತು. ಯಾವಾಗಲೂ ನ್ಯಾಯ ನೀತಿ ಧರ್ಮದ ದಾರಿಲಿ ನಡೆಯೋ ವೀರೇಂದ್ರ ಸರ್ ದೇಸಾಯಿ ಅವರು ಅವರ ಅಧಿಕಾರನ ಇವತ್ತು ಅವರ ವೈಯಕ್ತಿಕ ಕೆಲಸಕ್ಕೋಸ್ಕರ ಬಳಸ್ಕೋತಾ ಇದ್ದಾರೆ. ನನ್ನ ಗಂಡನ್ನ ಅರೆಸ್ಟ್ ಮಾಡಿಸಿ ಅವನಿಗೆ ಶಿಕ್ಷೆ ಕೊಡಿಸೋ ಅಂಥ ತಪ್ಪು ಅವನೇನೂ ಮಾಡಿಲ್ಲ. ನೀವು ಈ ರೀತಿ ಕೀಳ್ಮಟ್ಟಕ್ಕೆ ಇಳಿತೀರಂತ ನಾನು ಅಂದ್ಕೊಂಡೇ ಇರಲಿಲ್ಲ.
ನಾನು ವೀರೇಂದ್ರ ಸರ್ ದೇಸಾಯಿ ಅವ್ರ ಮಗಳಾಗಿ ದೊಡ್ಡ ಮನೆ ವಂಶದ ಕುಡಿಯಾಗಿ ನ್ಯಾಯ ನೀತಿ ಧರ್ಮದ ದಾರಿಲಿ ನಡೀತಾ ಇರೋಳಾಗಿ ನನ್ನ ಗಂಡನ್ನ ನಾನು ಬಿಡಿಸ್ಕೋತೀನಿ. ಅವನಿಗೆ ಏನು ಶಿಕ್ಷೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಯಾರೇ ಅಡ್ಡ ಬಂದರೂ ಸರಿನೇ ಅಂತ ಹೇಳ್ತಾರೆ. ಅದನ್ನು ಕೇಳಿ ವೀರುಗೆ ಗಾಬರಿ ಆಗುತ್ತೆ. ಮತ್ತೆ ಇಲ್ಲಿ ವಿಜಯ ಪೃಥ್ವಿ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ನೀನು ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರೂ ತಪ್ಪಿಸ್ಕೊಂಡು ಹೋಗಿದ್ಯಾ? ಮದುವೆ ಮನೆಗೆ ಬರೋಷ್ಟು ಧೈರ್ಯನಾ ನಿನಗೆ? ನೀನು ಮದುವೆ ಮನೆಗೆ ಬರ್ತೀಯಾ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಅವತ್ತೇ ನಿನ್ನ ಕತೆನ ಮುಗಿಸ್ತಾ ಇದ್ದೆ. ಮದುವೆ ಮನೆಯಲ್ಲಿ ನೀನು ಯಾರನ್ನ ಭೇಟಿ ಮಾಡಿದೆ? ಆ ಶ್ರಾವಣಿಗೆ ಏನಾದರೂ ಸಿಕ್ಕಿದ್ಲಾ ನಿನಗೆ? ನೀನು ಯಾರ ಹತ್ರ ಮಾತಾಡಿದೆ? ಯಾರಾದರೂ ನಿನ್ನನ್ನು ಗುರ್ತು ಹಿಡಿದ್ರೆ ಹೇಳೋ, ಮಾತಾಡೋ ಅಂತ ಹೇಳಿ ಹುಡುಗರಿಗೆ ಬಾಯಿ ಕಟ್ಟಿರೋ ಬಟ್ಟೆನ ಬಿಚ್ಚಿ ಅಂತ ಸನ್ನೆ ಮಾಡ್ತಾರೆ. ಹುಡುಗರು ಪೃಥ್ವಿಯವರು ಬಾಯಿ ಕಟ್ಟಿರೋ ಬಟ್ಟೆನ ಬಿಚ್ತಾರೆ. ಪೃಥ್ವಿಯವರು ಜೋರಾಗಿ ನಗ್ತಾ ಇರ್ತಾರೆ. ಭಯ ಶುರುವಾಗಿದೆ. ಭಯ ಪಡಬೇಕಾಗಿರೋದು ನೀನೇ. ತಪ್ಪು ಮಾಡ್ತಾ ಇರೋದು, ಅನ್ಯಾಯ ಮಾಡ್ತಾ ಇರೋದು, ಮೋಸ ಮಾಡ್ತಾ ಇರೋದು ನೀನೇ. ಭಯ ಪಡಬೇಕಾಗಿರೋದು ನೀನೇ. ಮದುವೆ ಮನೇಲಿ ಯಾರಾದರೂ ಸಿಕ್ಕಿದ್ರಾ? ಯಾರಾದರೂ ಗುರ್ತಿಡಿದ್ರಾ? ಶ್ರಾವಣಿ ಸಿಕ್ಕಿದ್ಲಾ ಅಂತೆಲ್ಲ ಕೇಳ್ತಿದ್ಯಾ ಅಲ್ವಾ? ಶ್ರಾವಣಿ ಏನಾದರೂ ಬಂದು ನಿನ್ನ ಮುಂದೆ ನಿಂತ್ಕೊಂಡ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ಗೊತ್ತಿದೆಯಾ ಅಂತ ಕೇಳ್ತಾರೆ. ಆಗ ವಿಜಯ ಗಾಬರಿ ಆಗುತ್ತೆ. ಅವರು ಗನ್ನ ತಗೊಂಡು ಪೃಥ್ವಿಯವ್ರು ಎದೆಗಿಡ್ತಾರೆ. ಏನು ಸಾಯಿಸ್ತೀಯಾ? ಸಾಯಿಸೋ. ಈಗ ನನ್ನ ಪ್ರಾಣ ಹೋದರೂ ನನಗೇನು ಭಯ ಇಲ್ಲ. ನಾನು ಏನು ಮಾಡಬೇಕಿತ್ತೋ ಆ ಕೆಲಸನ ಮಾಡಿ ಮುಗಿಸಿದ್ದೀನಿ. ನನ್ನನ್ನು ಸಾಯಿಸೋಷ್ಟು ಧೈರ್ಯ ನಿನಗಿಲ್ಲ. ನನ್ನ ಸಾಯ್ಸಕ್ಕೆ ನಿನ್ನ ಕೈಲಿ ಆಗಲ್ಲ. ದೊಡ್ಡ ಮನೇನ ಸರ್ವನಾಶ ಮಾಡಿ ಸಿಂಹಾಸನ ಏರಬೇಕು ಅಂತ ಆಸೆ ಪಟ್ಟಿದ್ದೆ ಅಲ್ವಾ? ನಿನ್ನ ಆಸೆ ಫಲಿಸ್ಲಿಲ್ಲ. ಈಗ ನಿನಗೆ ಕೋಪ ಬರ್ತಿದೆ ಅಲ್ವಾ? ನಿನಗೆ ಬರ್ತಿರೋ ಕೋಪಕ್ಕೆ ನಾನು ಎದೆಗೆ ಗುಂಡಿಟ್ಟು ಕೊಲ್ಲಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಆದರೆ ನೀನು ಹಾಗೆ ಮಾಡಲ್ಲ. ಯಾಕೆ ಅಂದರೆ ನಿನ್ನೊಳಗೆ ಭಯ ಹುಟ್ಕೊಂಡಿದೆ. ನಾನು ಮದುವೆ ಮನೆಯಲ್ಲಿ ಯಾರನ್ನ ಭೇಟಿ ಮಾಡಿದೆ, ಯಾರ ಹತ್ರ ಏನು ಮಾತಾಡಿದೆ ಅಂತ ನೀನು ತಿಳ್ಕೋಬೇಕು. ಅಲ್ಲಿ ತನಕ ನೀನು ನನ್ನನ್ನು ಸಾಯಿಸಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತಿದೆ ಅಂತ ಹೇಳ್ತಾರೆ. ಆಗ ವಿಜಯಗೆ ಕೋಪ ಬರುತ್ತೆ. ನೀನು ಮದುವೆ ಮನೆಯಲ್ಲಿ ಯಾರನ್ನ ಭೇಟಿ ಮಾಡಿದೆ, ಯಾರ ಹತ್ರ ಏನು ಹೇಳಿದೆ, ನಿಜ ಹೇಳೋ, ಬಾಯ್ಬಿಟ್ಟು ಬೊಗಳೋ ಅಂತ ಮತ್ತೆ ಗನ್ನನ್ನು ತಗೊಂಡು ಅವ್ರ ಹಣೆಗಿಡ್ತಾರೆ. ಏನು ಸಾಯಿಸ್ತೀಯಾ? ನೀನು ನನ್ನನ್ನು ಸಾಯಿಸಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ವಿಜಯಾಂಬಿಕಾ ಅಂತ ಹೇಳಿ ಪೃಥ್ವಿಯವರು ಜೋರಾಗಿ ನಗ್ತಾ ಇರ್ತಾರೆ. ಆಗ ವಿಜಯಗೆ ಕೋಪ ಬರುತ್ತೆ. ಪೃಥ್ವಿಯವ್ರ ಕಾಲ್ಗೆ ಶೂಟ್ ಮಾಡ್ತಾರೆ. ಅಯ್ಯೋ ನನ್ನ ಕಾಲು ಅಂತ ಹೇಳಿ ಪೃಥ್ವಿಯವರು ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ವಿಜಯ ಅವ್ರನ್ನೇ ನೋಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಶ್ರಾವಣಿ, ನೀವು ಶಿಕ್ಷೆ ಕೊಡೋ ಹಾಗಿದ್ದಿದ್ರೆ ಮೊದಲು ನನಗೆ ಶಿಕ್ಷೆ ಕೊಡಬೇಕಿತ್ತು. ಯಾಕೆ? ಮಿನಿಸ್ಟ್ರು ಮಗಳು ಶಿಕ್ಷೆ ಅನುಭವಿಸಬಾರ್ದು ಅಂತ ಕಾನೂನಲ್ಲಿ ಏನಾದರೂ ಬರೆದಿದೆಯಾ? ಇಲ್ಲ ಅಲ್ವಾ? ನೀವು ತಪ್ಪು ಮಾಡಿಬಿಟ್ರಿ. ನಿಮ್ಮ ಅಧಿಕಾರನ ಉಪಯೋಗಿಸ್ಕೊಂಡು ನನ್ನ ಗಂಡನಿಗೆ ಶಿಕ್ಷೆ ಕೊಡ್ಸೋದಕ್ಕೆ ಹೊರಟಿದ್ದೀರಾ ಅಲ್ವಾ? ನಿಮ್ಮ ಉದ್ದೇಶ ಈಡೇರಲ್ಲ. ನಾನು ಈಗಲೇ ಇಲ್ಲಿಂದ ನನ್ನ ಗಂಡನ ಬಿಡಿಸ್ಕೊಂಡು ಹೋಗ್ತೀನಿ. ಅದು ಯಾರು ಹೇಗೆ ತಡೀತಾರೋ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ವೀರು ಏನು ಮಾತಾಡದೆ ಫೋನ್ ಕಟ್ ಮಾಡ್ತಾರೆ. ಆಗ ಶ್ರಾವಣಿ, ಇಷ್ಟಾದ್ಮೇಲೂ ನೀವು ನಿಮ್ಮ ಹಠನ ಸಾಧಿಸ್ತೀರ ಇನ್ಸ್ಪೆಕ್ಟರ್. ನೀವು ನಿಮ್ಮ ಹಠ ಸಾಧಿಸ್ತೀನಿ ಅನ್ನೋದೇ, ಆದರೆ ಹಠದಲ್ಲಿ ಛಲದಲ್ಲಿ ನಾನೇನು ಅಂತ ನಿಮಗೆ ತೋರಿಸ್ಬೇಕಾಗತ್ತೆ. ನಾನು ಯಾರ ಮಗಳು ಅಂತ ಗೊತ್ತಿದ್ರು ನೀವು ನನ್ನ ಗಂಡನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀರಾ. ನಿಮಗೆ ಮೇಲಿಂದ ಪ್ರೆಷರ್ ಇದೆ ಅನ್ನೋದೇ ಆದರೆ ನಾನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡ್ತೀನಿ. ನಾನು ಯಾರ ಮೊಮ್ಮಗಳು ಅಂತ ಗೊತ್ತಿದೆ ತಾನೇ ನಿಮಗೆ ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಪಿ ಸಿ ಮುಖ ನೋಡಿ ಏನು ಮಾಡೋಣ ಅಂತ ಸನ್ನೆ ಮಾಡ್ತಾರೆ. ಬಿಟ್ಬಿಡಿ ಸರ್ ಅಂತ ಪಿ ಸಿ ಹೇಳ್ತಾರೆ. ಮೇಡಮ್, ಈಗ ಆ ಮಾತೆಲ್ಲ ಯಾಕೆ? ನೋಡಿ, ಅವನ್ನ ಬಿಟ್ಬಿಡ್ರಿ. ಅಲ್ಲ ಅವ್ರನ್ನ ಬಿಟ್ಟು ಕಳಿಸ್ರಿ ಅಂತ ಹೇಳ್ತಾರೆ. ಆಗ ಪಿ ಸಿ, ಸರ್ ನೀವಿನ್ನು ಹೋಗಬಹುದು ಅಂತ ಹೇಳ್ತಾರೆ. ಆಗ ಪದ್ದು, ಸುಬ್ಬು ಬಾ ಮನೆಗೆ ಹೋಗೋಣ ಅಂತ ಕರೀತಾರೆ. ಆಗ ಶ್ರಾವಣಿ ಸುಬ್ಬು ಕೈನ ಹಿಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾರೆ. ಮತ್ತೆ ಹಿಂದೆ ತಿರುಗಿ ನೋಡಿ, ಇದೇ ಕೊನೆ. ಇನ್ಯಾವತ್ತಾದರೂ ನನ್ನ ಗಂಡನ ಸುತ್ತಿಗೆ ಬಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ನನ್ನ ಗಂಡ ತುಂಬಾನೇ ಒಳ್ಳೆಯವನು. ಅವನು ಯಾವ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಆ ನಂಬಿಕೆ ನನಗಿದೆ. ನನ್ನ ಗಂಡನಿಗಿರೋಷ್ಟು ಸಹನೆಯಾಗಲಿ ತಾಳ್ಮೆಯಾಗಲಿ ನನಗಿಲ್ಲ. ನನ್ನವರು ನಮ್ಮ ಮನೆಯವರು ಅಂತ ಬಂದರೆ ಸರಿ ತಪ್ಪು ಯಾವುದನ್ನು ನಾನು ನೋಡೋದಿಲ್ಲ. ನನ್ನ ತಾಳಿ ವಿಷಯಕ್ಕೆ ಬಂದರೆ ನಾನು ಕಾಳಿಯಾಗೋದಕ್ಕೂ ಸಿದ್ಧ ಅಂತ ಅವರು ಕೊರಳಲ್ಲಿರೋ ತಾಳಿನ ತೋರಿಸಿ ಮಾತಾಡ್ತಾರೆ. ಆಗ ಪದ್ದು ಅದೇ ಹಠ, ಅಷ್ಟೇ ಸಿಟ್ಟು, ಅದೇ ಛಲ. ಇವ್ರನ್ನ ನೋಡ್ತಾ ಇದ್ರೆ ನಂದಿನಿ ಅಮ್ಮವ್ರನ್ನ ನೋಡ್ದಂಗೆ ಆಗ್ತಾ ಇದೆ. ಅನ್ಯಾಯದ ವಿರುದ್ಧ ತಿರುಗಿ ಬೀಳೋದು ದೊಡ್ಡ ಮನೆ ರಕ್ತದಲ್ಲೇ ಬಂದಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸುಬ್ಬು ಶ್ರಾವಣಿಯವ್ರನ್ನೇ ನೋಡ್ತಾ ಇರ್ತಾರೆ. ಶ್ರಾವಣಿ ಸುಬ್ಬು ಕೈನ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇನ್ಸ್ಪೆಕ್ಟರ್ ಅವ್ರನ್ನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಗುರುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.